ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾದ 2 ತಾಸುಗಳಲ್ಲಿ ಸತ್ಯಾಗ್ರಹಕ್ಕೆ ಮಣಿದ ಶಾಸಕರ ದೂರವಾಣಿ ಕಳಕಳಿಯ ಮನವಿ ಹಾಗೂ ತಾಲೂಕು ಆಡಳಿತದ ಮನವಿಗೆ ಸ್ಪಂದಿಸಿ ಉಪವಾಸ ಸತ್ಯಾಗ್ರಹ ಕೈಬಿಟ್ಟರು. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಗಾಂಧಿ ಭವನದಲ್ಲಿ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಎಂದೇ ಗಾಂಧಿವಾದಿ ಕೆಂಗಲ್ ರುದ್ರಪ್ಪ, ರೈತಪರ ಹೋರಾಟಗಾರ್ತಿ ಅನಸೂಯಮ್ಮ, ಬಿಸಿಯೂಟದ ನಿರ್ಮಲಾ, ಹಿರಿಯ ಪತ್ರಕರ್ತರಾದ ಸುತಾರಾಮೇಗೌಡರು, ರೈತಪರ ಹೋರಾಟಗಾರರಾದ ಅಲಸಂದ್ರು ಪುಟ್ಟಸ್ವಾಮಿರವರು, ಅಣಿಗೆರೆ ಮಲ್ಲಯ್ಯರವರು, ಹೋರಾಟಗಾರ ನಾಗವರ ಸಂಬುಗೌಡರವರು ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದರು. ರಾಷ್ಟ್ರಪಿತ ಮಹಾತ್ಮ ಗಾಂಧಿರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಸತ್ಯಾಗ್ರಹಕ್ಕೆ ಚಾಲನೆ ನೀಡಿ 2 ತಾಸಿನಲ್ಲಿ ದೂರದ ಪ್ರದೇಶದಿಂದ ಶಾಸಕ ಯೋಗೇಶ್ವರ್ ಗಾಂಧಿವಾದಿ ಕೆಂಗಲ್ ರುದ್ರಪ್ಪರವರಿಗೆ ಕರೆ ಮಾಡಿ ಹೋರಾಟಗಾರರನ್ನು ಮನವಿ ಮಾಡಿದರು. ಅಕ್ಟೋಬರ್ ಅಂತ್ಯದಲ್ಲಿ ಪುಂಡಾನೆಗಳ ನಿಯಂತ್ರಣ, ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು, ಬಡ ಮಹಿಳೆಯರಿಗೆ ಬಿಪಿಎಲ್ ಕಾರ್ಡ್ ವಿತರಣೆ, ಪ್ರಮುಖವಾಗಿ ಗಾಂಧಿ ಭವನಕ್ಕೆ ಸದ್ಯದಲ್ಲೇ ಕಾಯ್ಕಲ್ಪ ಹಾಗೂ ಉಳಿದ ಬೇಡಿಕೆಗಳನ್ನು ಸರ್ಕಾರ ಜೊತೆ ಚರ್ಚಿಸಿ ಈಡೇರಿಸುವುದಾಗಿ ಭರವಸೆ ನೀಡಿ ಉಪವಾಸ ಸತ್ಯಾಗ್ರಹವನ್ನು ಕೈಬಿಡುವಂತೆ ವಿನಮ್ರ ಮನವಿ ಮಾಡಿದರು. ಇದಾದ ಕ್ಷಣದಲ್ಲೇ ಬಂದ ದಂಡಾಧಿಕಾರಿ ಗಿರೀಶ್ ಅವರು 1 ತಾಸಿಗೂ ಹೆಚ್ಚು ಕಾಲ ಹೋರಾಟಗಾರರ ಮನವಿಯನ್ನು ಆಲಿಸಿದರು. ಜೊತೆಯಲ್ಲಿ ತಂದಿದ್ದ ತಂಪು ಪಾನೀಯವನ್ನು ಗಾಂಧಿವಾದಿ ಕೆಂಗಲ್ ರುದ್ರಪ್ಪ ಹಾಗೂ ರೈತಪರ ಮಹಿಳಾ ಹೋರಾಟಗಾರ್ತಿ ಅನಸೂಯಮ್ಮರವರಿಗೆ ಸೇವಿಸುವಂತೆ ಮಾಡಿದರು. ಈ ಸಂದರ್ಭದಲ್ಲಿ ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದವರಿಗೆಲ್ಲ ಕಡಲೆಕಾಯಿ, ಬೆಲ್ಲ ವಿತರಣೆ ಮಾಡಲಾಯಿತು. ನಿಗದಿತ ದಿನಾಂಕದಂದು ಜಿಲ್ಲಾ ಮಟ್ಟದ ಸಭೆ ಕರೆದು ಬೇಡಿಕೆಗಳನ್ನು ಬಗೆಹರಿಸದಿದ್ದರೆ ಇದೇ ಹೋರಾಟ ಗಂಭೀರತೆ ಪಡೆಯಲಿದೆ ಎಂದು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ರವಾನೆ ಮಾಡಿದರು. ಉಪವಾಸ ಸತ್ಯಾಗ್ರಹದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಸಿಪಿಐ ಪ್ರಕಾಶ್ ಮಾರ್ಗದರ್ಶನದಲ್ಲಿ ಪಿಎಸ್ಐ ಹರೀಶ್ ನೇತೃತ್ವದಲ್ಲಿ 10ಕ್ಕೂ ಹೆಚ್ಚು ಸಿಬ್ಬಂದಿ ಜೊತೆ ರಕ್ಷಣೆ ಹೊತ್ತಿದ್ದರು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಗಾಂಧಿ ಜಯಂತಿ ದಿನ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನಾವು ಸೇರಿದ್ದೀವಿ. ಇಲ್ಲಿ ಈ ಗಾಂಧಿ ಭವನ ನಿರ್ಮಾಣದ ವಿಷಯದಲ್ಲಿ ಭಾಳ ವರ್ಷಗಳಿಂದ ನೆನಗುದಿಗಿದೆ. ಕಾಮಗಾರಿ ಪ್ರಾರಂಭ ಆಗಿಲ್ಲ, ಹಣ ಬಂದಿದೆ. ಅದು ಕನ್ನಡ ಕಲ್ಚರಿಂದ DC ಅವ್ರಿಗೆ ಹೋಗಿದೆ, DC ಅವರಿಂದ ಜಿಲ್ಲಾ ಪಂಚಾಯತ್ಗೆ ಹೋಗಿದೆ. ಆದರೆ ಅದು ಇನ್ನೂ ಒಂದು ವ್ಯವಸ್ಥಿತವಾಗಿ ಫೈಲು ಆ ಕಡೆ ಈ ಕಡೆ ಓಡಾಡ್ತಾ ಇದೆ, ಕೆಲಸ ಆಗ್ತಾ ಇಲ್ಲ. ನಮ್ಮ ಇಲ್ಲಿ ಬಂದಿರತಕ್ಕಂಥ ಸುತಾರಾಮೇಗೌಡರು ಇರ್ಬೋದು, ಹಿರಿಯರಾದಂಥ ಅಕ್ಕ ಅನಸೂಯಮ್ಮ ಇರ್ಬೋದು, ಅಣ್ಣ ಪುಟ್ಟಸ್ವಾಮಣ್ಣ, ನಮ್ಮ ಮಲ್ಲಣ್ಣ, ಇವರೆಲ್ಲರೂ ಬಂದಿಲ್ಲಿ ಯಾತಕ್ಕೆ ಸೇರಿದ್ದಾರೆ ಅಂದರೆ ಎಲ್ಲ ಅನೇಕರು ಇಲ್ಲಿದ್ದಾರೆ. ಇವರೆಲ್ಲ ಯಾತಕ್ಕೆ ಸೇರಿದ್ದಾರೆ ಅಂದರೆ ಈ ಪುಣ್ಯ ಭೂಮಿನಲ್ಲಿ ಪುಣ್ಯಾತ್ಮ ಬಂದು ಒಂದು ರಾತ್ರಿ ತಂಗಿದ್ದು ಗುಡಿಸಲಿನಲ್ಲಿ ಹೋಗಿರ್ತಕ್ಕಂಥ ಒಂದು ಜಾಗ. ಈ ಜಾಗಕ್ಕೆ ಒಂದು ಸದ್ಗತಿಯನ್ನು ತೋರಿಸ್ಬೇಕು, ಒಳ್ಳೆ ಕಟ್ಟಡವನ್ನು ಕಟ್ಟಬೇಕು. ಆ ಕಟ್ಟಡದಲ್ಲಿ ಸುಸಜ್ಜಿತವಾದಂಥ ಗ್ರಂಥಾಲಯ ಇರಬೇಕು, ಸಭಾಂಗಣ ಇರಬೇಕು, ಭಜನೆ ಕಾರ್ಯಕ್ರಮಗಳು ಇಲ್ಲಿ ನಿರಂತರವಾಗಿ ನಡಿಬೇಕು ಅನ್ನೋದು ಉದ್ದೇಶ ಎಲ್ಲರಲ್ಲೂ ಇದೆ. ಆದರೆ ಅದು ಕಾರ್ಯಗತ ಆಗ್ತಾ ಇಲ್ಲ. ನಾನು ಈ ಸರ್ಕಾರವನ್ನು ಸಂಬಂಧಪಟ್ಟಂಥ ಶಾಸಕರನ್ನು ಈ ನಿಮ್ಮೆಲ್ಲರ ಮುಖಾಂತರ ಕೋರ್ಕೊಳ್ಳೋದೇನೆಂದರೆ, ದಯಮಾಡಿ ಒಂದು ತೀರ್ಮಾನ ಬಂದು ಇಲ್ಲಿಗೆ ಬಂದು ಎಲ್ಲರೂ ಇಲ್ಲಿದ್ದಾರೆ, ಅವ್ರ ಮುಖಾಂತರ ಅವ್ರ ಮೂಲಕ ಅವ್ರ ಸಮ್ಮುಖದಲ್ಲಿ ನೀವು ಒಂದು ಭರವಸೆನ ಕೊಡಿ. ಇಷ್ಟು ದಿನದಲ್ಲಿ ಇದಕ್ಕೆ ಕಾರ್ಯಕ್ರಮವನ್ನು, ಕಾಮಗಾರಿಯನ್ನು, ಗುದ್ಲಿ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳೋವರಿಗೆ ನಾನು, ನಮ್ಮ ಅನಸೂಯಮ್ಮ, ನಾವಿಬ್ಬರು ಉಪವಾಸನೇ ಕೂತಿದ್ದೀವಿ. ನಾವು ಹೇಳೋದಿಲ್ಲ. ಆ ಮಾತು ಕೊಡೋವರೆಗೂ ನಾವು ಉಪವಾಸವನ್ನು ಮುಂದುವರಿಸ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಗಾಂಧೀಜಿಯವರು ಇಲ್ಲಿ ಬಂದು ನೆಲೆಸಿ ಒಂದು ರಾತ್ರಿ ತಂಗಿ ಒಬ್ಬನಿಗೆ ಅಭಯ ಕುಮಾರ್ ಅಂತ ಮಗುಗೆ ಹೆಸರಿಟ್ಟು ಅವರ ಅಸ್ತಿತ್ವನ ರೂಪಿಸಿದ್ದಾರೆ. ಜೊತೆಗೆ ಅವರು ಬಂದ ಉದ್ದೇಶ ಅಸ್ಪೃಶ್ಯತಾ ನಿವಾರಣೆಗೋಸ್ಕರ ಇಡೀ ದೇಶ ಪರ್ಯಟನೆ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಗಾಂಧಿ ಭವನ ಇಷ್ಟು ವರ್ಷಗಳಿಂದ ಗಾಂಧಿ ಭವನ ಆಗದೇನೆ ಇದು ಇಡೀ ತಾಲೂಕಿಗೆ ಇಡೀ ಜಿಲ್ಲೆಗೆ ಒಂದು ನಿಜವಾಗ್ಲೂ ಅವಮಾನ, ಒಬ್ಬ ರಾಷ್ಟ್ರಪಿತಂಗೆ ಮಾಡ್ತಾ ಇರುವಂಥ ಅವಮಾನ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ನಾನು ಎಲ್ಲರನ್ನು ಕೇಳ್ಕೊಳ್ಳೋದು, ಇಡೀ ಮಾಧ್ಯಮದವರಿಗೆ ಮತ್ತು ಇಡೀ ತಾಲೂಕಿನವರಿಗೆ ಮತ್ತು ಗಾಂಧಿ ಬಗ್ಗೆ ಅಭಿಮಾನ ಇರುವಂಥವ್ರಿಗೆ, ಒಬ್ಬ ರಾಷ್ಟ್ರಪಿತನ ಒಂದು ಅಸ್ತಿತ್ವ ಇಲ್ಲಿರಬೇಕು. ಗಾಂಧಿ ಭವನ ತುಂಬ ಚೆನ್ನಾಗಿ, ಅರ್ಥಬದ್ಧವಾಗಿ, ಸೈದ್ಧಾಂತಿಕವಾಗಿ, ಅಹಿಂಸಾತ್ಮಕವಾಗಿ ಪ್ರತಿಯೊಬ್ಬರನ್ನು ಸೌಹಾರ್ದತೆಯಿಂದ, ಪ್ರೀತಿ, ವಿಶ್ವಾಸ, ಹೋರಾಟ, ಅಹಿಂಸೆಯಿಂದ ಒಳಗೊಳ್ಳುವಂಥ ರೀತಿಯಲ್ಲಿ ಇಲ್ಲಿ ಗಾಂಧಿ ಭವನ ಆಗಲೇಬೇಕು.
ಯಾವುದೇ ಕಾರಣಕ್ಕೂ ಇಲ್ಲಿ ಗಾಂಧಿ ಭವನ ಆಗಲಿಲ್ಲ ಅಂದರೆ ಯಾವುದೇ ತ್ಯಾಗಕ್ಕೂ ಹೋರಾಟಕ್ಕೂ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾ ನಾನು ಚೇತನಗಳೇ ಹಾಗೆ ನನ್ನ ಪಟ್ಟಣದ ಎಲ್ಲ ಗ್ರಾಮಸ್ಥರೇ, ಇವತ್ತು ಗಾಂಧಿ ಜಯಂತಿ ಇದೆ. ಮೊದಲಾಗಿ ಎಲ್ಲರಿಗೂ ಕೂಡ ಗಾಂಧಿ ಜಯಂತಿ ಶುಭಾಶಯಗಳು. ಒಂದು ಜೋರ ಚಪ್ಪಳ ತೋರಿಸಿ ನಮ್ಮ ಮಹಾತ್ಮ ಗಾಂಧಿ ನೆನೆಸ್ತೀವಿ. ಮೊದಲದಾಗಿ ಪಾಪ ನಮ್ಮ ರುದ್ರಪ್ಪ ಸರ್ ಪ್ಲಸ್ ಅಂತಿಮ ಅಮ್ಮ ಹತ್ರ ಕಳಿಸಿ ನಾನು ನಿಮಗೆ ಅಮ್ಮ ಥರ ಕಾಣಿಸ್ತಾ ಇದ್ದಾರೆ ನಮ್ಮ ಕಣ್ಣಿಗೆ. ಇಬ್ಬರು ಕೂಡ ಬೆಳಗ್ಗೆಯಿಂದ ಏನು ತಿಂದರೆ ಉಪವಾಸ ಮಾಡ್ತಾ ಇದ್ದಾರೆ, ಅದನ್ನು ಫಸ್ಟು ಮೊಟಕುಗೊಳಿಸೋಣ. ಅದರಿಂದ ಅವರಿಬ್ಬರಿಗೂ ಕೂಡ ಒಂದು ಜ್ಯೂಸನ್ನು ಕೊಡ್ತಾ ನಾನು ಅವ್ರ ಉಪವಾಸವನ್ನು ನಿಮಗೆ ಮೊಟಕುಗೊಳಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ತಗೊಳ್ಳಿ. ಇಲ್ಲ, ದಯವಿಟ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಫಸ್ಟು ಈ ಕೆಲಸಗಳು ಮಾಡ, ನೀವು ಗಟ್ಟಿಮುಟ್ಟಾಗಿ ನಾಳೆ ಸ್ಟ್ರೈಕ್ ಮಾಡೋದು ಕೂಡ ಅಲ್ಲ, ಇದು ಮುಖ್ಯವಾಗಿಲ್ಲ. ಅದಕ್ಕೆ ಇವಾಗ ಇದನ್ನು ಮೊದಲುಗೊಳಿಸಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಇಲ್ಲ, ನನಗೆ ನಾನು ಫೋನ್ ಮಾಡಿದೆ ಎಮ್ ಎಲ್ ಎ ಬೇರೆ ವಿಚಾರಕ್ಕೆ ನಾನು ಹೋಗ್ತಾ ಇದ್ದೀನಿ, ತಾವು ಬರ್ತೀರಾ ಅಂತ ಕೇಳಿದೆ. ಇಲ್ಲ, ದಯವಿಟ್ಟು ತಗೊಳ್ಳಿ. ಅಲ್ಲ, ನೀವು ಆರೋಗ್ಯವಾಗಿದ್ದರೆ ನಾಳೆ ದಿನ ಇಂಥ 10 ವರ್ಷ ಮಾಡ್ಬೋದು. ಅಲ್ಲ, ನೀವು ಸ್ವಲ್ಪ ಕುಡಿಲಿ, ಅಲ್ಲ ಸ್ವಲ್ಪ ಕುಡಿ. ನಾನು ತಂದಿದ್ದು ಮಗ ಅಂತ ತಿಳ್ಕೊಂಡು ಕುಡಿಲಿ. ಫಸ್ಟ್ ಕುಡಿಲಿ, ಕುಡಿಲಿ. ಅಲ್ಲ, ಹೇಳಿ ಕೇಳ್ತೀವಿ. ಅದರಿಂದ ಮಗ ಕೊಟ್ಟರೆ ಅವತ್ತು ಬೇಡ ಅಂತ ಆಯ್ತಾ. ನೀವು ಅದನ್ನು ತಗೊಳ್ಳಿ. ದಯವಿಟ್ಟು ಇಬ್ಬರು ಅದನ್ನು ತಗೊಂಡ್ರೆ ನನಗೆ ಖುಷಿ ಆಗುತ್ತೆ. ಮುಂದಕ್ಕೆ ಮಾತಾಡ್ಬೋದು. ಅದು ಪ್ರೋಸೆಸ್ ಇದೆ. ಯಾವುದೋ ಒಂದು ವಸ್ತು ಬೇಕಾದ್ರೆ ಕ್ಲೋಸ್ ಮಾಡ್ಕೋಬಹುದು. ಪ್ರೋಸೆಸ್ ಇರೋದೇ ದಯವಿಟ್ಟು ಇದನ್ನ ಒಂದೇ ಒಂದು ನಿಮಿಷ ಹೇಳ್ಬಿಡ್ತೀನಿ ನಾನು. ಸತ್ಯಾಗ್ರಹ ಕೂತ್ಮೇಲೆ ಸತ್ಯವನ್ನು ಆಗ್ರಹಿಸೋದು. ನಾವು ಯಾವ ಉದ್ದೇಶಕ್ಕೆ ಕುಳಿತಿದ್ದೀವಿ ಆ ಉದ್ದೇಶಕ್ಕೆ ನಮಗೆ ಒಂದು ಆಶ್ವಾಸನೆ ಸಿಗಬೇಕು. ಯಾರಾದರೂ ಈಗ ಜವಾಬ್ದಾರಿ ಹೊತ್ತಂಥ ಶಾಸಕರು, ಮಂತ್ರಿಗಳು ಅಥವಾ DC ಅವರು ಯಾರಾದರೂ ಬಂದು ನಮಗೊಂದು ಅವಧಿ ಕೊಡಬೇಕು. ಇಷ್ಟು ತಿಂಗಳು ಅಥವಾ ಇಷ್ಟು ದಿವಸದ ಒಳಗಡೆ ನಾವು ಮಾಡಿಕೊಡ್ತೀವಿ, ನೀವು ಉಪವಾಸ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರೆ ನಾವು ತಗೋಬೋದಾಗಿತ್ತು. ಅಂಥ ಆಶ್ವಾಸನೆ ಯಾವುದೂ ಸಿಗಲಿಲ್ಲ ನಮಗೆ. ಆಮೇಲೆ ಇನ್ನೊಂದು ನಾನು ಕೇಳುವಂಥದ್ದು, ಇಲ್ಲಿ ಶಾಸಕರು 5 ಸಾರಿ ಗೆದ್ದಿದ್ದಾರೆ. ಮತ್ತೆ 5 ಸಾರಿ ಗೆದ್ದು ಗಾಂಧಿ ಭವನ ಇತಿಹಾಸ ಪೂರ್ತಿ ಗೊತ್ತು ಅವರಿಗೆ. ಆದರೆ ಯಾಕೆ 5 ಸಾರಿಯಿಂದ 25 ವರ್ಷದಿಂದ ಗಾಂಧಿ ಭವನ ಮಾಡೋದಕ್ಕೆ ಯಾಕೆ ಆಗಲಿಲ್ಲ? ಅವ್ರ ಕೈಲಿ ಅರ್ಹತೆ ಇಲ್ವಾ, ಅಥವಾ ಹಣ ಇಲ್ವಾ, ಅಥವಾ ಜನಸಮುದಾಯಗಳ ಬೆಂಬಲ ಕೊಡಲಿಲ್ವಾ ಅಂತ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಆಯಿತು, ಏನು ಆಶ್ವಾಸನೆ ಸಿಗುತ್ತೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ.